Good morning, everyone. In the last class, we have seen how we can find the slope of straight lines which are parallel to or perpendicular to some other lines. Now, today in this class, we are going to see how we can find the equations of the lines which are parallel or perpendicular to some other lines. ಬೇರೆ ಲೈನಿಗೆ parallel ಅಥವಾ perpendicular ಆಗಿರುವಂತಹ ಲೈನ್ಸ್ ಇದ್ದು ಇಕ್ವೇಶನ್ ಅನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡುವ ಪ್ರೊವೈಡೆಡ್ ಗಿವನ್ ಸಮ್ ಕಂಡೀಷನ್ಸ್. So let us write on one problem. See, in this question you are asked to find the equation of a straight line which is parallel to this line and passing through this point. So ಈ ಮೂಲಕ ಲೈನ್ ಪಾಸ್ ಆಗಬೇಕು ಮತ್ತೆ ಈ ಲೈನ್ ಗೆ ಪ್ಯಾರಲಲ್ ಆಗಿರ್ಬೇಕು ಅಂತ ಲೈನ್ ಇದು ಇಕ್ವೇಶನ್ ಅನ್ನು ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಬಿಕಾಸ್ ದ ಲೈನ್ ಈಸ್ ಪ್ಯಾರಲಲ್ ಟು ದಿಸ್ ಲೈನ್, ಸ್ಲೋಪ್ ಆಫ್ ದಟ್ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ದಿಸ್ ಲೈನ್. ಸೊ ಈ ಲೈನ್ ಇದ್ದು ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಬೇಕಿರುವ ಲೈನ್ ಇದ್ದು ಸ್ಲೋಪ್ ಸಿಗ್ತದೆ. ಬಿಕಾಸ್ ದ ಲೈನ್ಸ್ ಆರ್ ಪ್ಯಾರಲಲ್, ಸ್ಲೋಪ್ಸ್ ಆರ್ ಈಕ್ವಲ್. ಸೊ ಲೆಟ್ us first find the slope of this line. Slope of 3x minus 4y plus 7 equal to 0 is equation kottaga slope hege find out madudu using this formula. Minus a is 3, b is minus 4, slope is 3 by 4. So ee line iddu slope 3 by 4, therefore idikke parallel agiruva line iddu slope kuda 3 by 4 agtade. Therefore slope of the line parallel to the above line is also 3 by 4. Yake? Since the lines are parallel, slopes are same. ಓಕೆ, ಮತ್ತೇನ್ ಕೊಟ್ಟಿದ್ದಾರೆ ನಮ್ಗೆ ಇಕ್ವೇಶನ್ ಫೈಂಡ್ ಮಾಡ್ಲಿಕ್ಕೆ ಇರುವ ಲೈನ್ ಈ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಲೈನ್ ಇದು ಸ್ಲೋಪ್ ಗೊತ್ತಾಯ್ತು, ಪಾಯಿಂಟ್ ಗೊತ್ತಾಯ್ತು, ವಿ ಕ್ಯಾನ್ ಫೈಂಡ್ ದ ಇಕ್ವೇಶನ್. ಸ್ಲೋಪ್ ಈಸ್ 3 by 4. ಪಾಯಿಂಟ್ ಯಾವ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆ ಅಂತ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ. therefore equation of the line ಯಾವ ಫಾರ್ಮ್ ಯೂಸ್ ಮಾಡಿ ಫೈಂಡ್ ಮಾಡಬೇಕು equation of the line? Slope point form, that is this one, y minus y1 equal to m into x minus x1. Substitute ಮಾಡಿ y minus y1 ಅಂದ್ರೆ 3 equal to slope is 3 by 4, x minus x1 ಅಂದ್ರೆ minus 2. Simplify ಮಾಡಿ y minus 3 equal to 3 by 4 into x plus 2. ಈಗ ಇಲ್ಲಿ ಫ್ರಾಕ್ಷನ್ ಇರುವುದನ್ನು ಈಚೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 4 into y minus 3, that's equal to 3 into x plus 2. Now clear the bracket by multiplying the numbers inside. 4y minus 12, 3x plus 6. ಈಗ ಟರ್ಮ್ಸ್ ಅನ್ನು ಒಂದೇ ಕಡೆಗೆ ಶಿಫ್ಟ್ ಮಾಡಬೇಕು. ನಾನು ಈಚೆ ಇರುವ ಟರ್ಮ್ಸ್ ಅನ್ನು ಈಚೆ ಶಿಫ್ಟ್ ಮಾಡ್ತೇನೆ. ಸೊ 3x plus 6 ಇಲ್ಲೇ ಇದೆ, 4y ಈಚೆ ಬರ್ತದೆ, minus 12 ಈಚೆ ಬರ್ತದೆ, plus 12 ಆಗ್ತದೆ. ಸೊ what do I get? 0 equal to 3x minus 4y. ನೋಡಿ ಇಲ್ಲಿ 6 plus 12 is 18. So final equation is 3x minus 4y plus 18 equal to 0. This is the equation of the line. See, this is our next problem. Let us try to work out this. Now, this is similar to the previous problem, only the condition is different. ಇಲ್ಲಿ ಯಾವ ಲೈನ್ ಇದು equation find ಮಾಡ್ಲಿಕ್ಕೆ ಹೇಳಿದ್ದಾರೆ? ಕೊಟ್ಟ ಲೈನಿಗೆ
ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಲೈನ್ ಇದ್ದು ಇಕ್ವೇಶನ್ ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ ಮತ್ತೆ ಇನ್ನೊಂದು ಲೈನ್ ಈ ಮೂಲಕ ಪಾಸ್ ಈ ಪಾಯಿಂಟ್ ಮೂಲಕ ಪಾಸ್ ಆಗ್ಬೇಕು ಅಂತ ಹೇಳಿದ್ದಾರೆ. ಈಗ ಬಿಕಾಸ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕಂಡೀಷನ್ ಕೊಟ್ಟ ಕಾರಣ ನಾವು ಸ್ಲೋಪ್ಸ್ ಅನ್ನು ರಿಲೇಟ್ ಮಾಡಿ ಸ್ಲೋಪ್ ಆಫ್ ದ ಗಿವನ್ ಲೈನ್, ಸ್ಲೋಪ್ ಆಫ್ ದ ರಿಕ್ವೈರ್ಡ್ ಲೈನ್ ಫೈಂಡ್ ಮಾಡಬಹುದು. ಈಗ ಈ ಲೈನ್ ಇಕ್ವೇಶನ್ ಕೊಟ್ಟಿರುವ ಕಾರಣ ನಾವು ಈ ಲೈನ್ ಇದು ಸ್ಲೋಪ್ ಫೈಂಡ್ ಔಟ್ ಮಾಡಬಹುದು. ಲೆಟ್ ಅಸ್ ಫೈಂಡ್ ಸ್ಲೋಪ್ ಆಫ್ x minus 3y plus 1 equal to 0 is, equation ಕೊಟ್ಟಿರುವಾಗ ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡೋದು? minus a by b formula. minus a is x is the coefficient, a is 1, b is minus 3. so equation ಯಾವ ಲೈನ್ ಇದು ಕೊಟ್ಟಿದ್ದಾರೆ ಆ ಲೈನ್ ಇದು ಸ್ಲೋಪ್ 1/3 ಆಗ್ತದೆ. ಈಗ ನಮ್ಗೆ ಬೇಕಿರೋದು ಸ್ಲೋಪ್ ಆಫ್ ದ ಲೈನ್ which is perpendicular to this line. therefore slope of the line which is perpendicular to the above line is, ಹೇಗೆ ಫೈಂಡ್ ಔಟ್ ಮಾಡೋದು? ಪರ್ಪೆಂಡಿಕ್ಯುಲರ್ ಇರುವಾಗ ಒಂದು ಲೈನ್ ಇದ್ದು ಫಸ್ಟ್ ಲೈನ್ ಇದು ಸ್ಲೋಪ್ ಗೊತ್ತಿರುವಾಗ ಸೆಕೆಂಡ್ ಲೈನ್ ಇದು ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡೋದು? m2 is equal to minus 1 by m1 formula. so it's minus 1 by m1 ಅಂದ್ರೆ ಎಷ್ಟು ಹಾಕ್ಬೇಕು ನಾನು? ಫಸ್ಟ್ ಲೈನ್ ಇದು ಸ್ಲೋಪ್ 1/3. so how much it will be? ಇದು 1/3 ಇದು ರೆಸಿಪ್ರೋಕಲ್ 3 with minus sign, minus 3 ಆಗ್ತದೆ. ಓಕೆ, ಸೊ ನಮ್ಗೆ ಬೇಕಿರುವ ಲೈನ್ ಇದ್ದು ಸ್ಲೋಪ್ ಸಿಕ್ಕಿತು. ಸೊ ಯೂಸಿಂಗ್ ದ ಸ್ಲೋಪ್ ಅಂಡ್ ಯೂಸಿಂಗ್ ದ ಪಾಯಿಂಟ್ ಯು ಕ್ಯಾನ್ ಫೈಂಡ್ ದ ಇಕ್ವೇಶನ್. ಪಾಯಿಂಟ್ ಯಾವುದು? -3 -1. ಇಕ್ವೇಶನ್ ಯಾವ ಫಾರ್ಮುಲಾ ಯೂಸ್ ಮಾಡಿ ಬರೀಬೇಕು? ಇಕ್ವೇಶನ್ ಆಫ್ ದ ಲೈನ್ is ಯಾವ ಫಾರ್ಮುಲಾ? y minus y1 equal to m into x minus x1. so identify y minus y1 minus 1, y1 ಅಂದ್ರೆ -1 equal to m is -3, slope -3, x minus x1 ಅಂದ್ರೆ -3. ಸಿಂಪ್ಲಿಫೈ ಮಾಡಿ. y plus 1 minus 3 ಅನ್ನು ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ this is what you get. ಈಗ ನಾನು ಟರ್ಮ್ಸ್ ಅನ್ನು ರೀಅರೇಂಜ್ ಮಾಡ್ತೇನೆ. ನಾನು ಈಚೆ ಇರುವ ಟರ್ಮ್ಸ್ ಅನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡ್ತೇನೆ. ಆಗ ಇಕ್ವೇಶನ್ ಏನಾಗ್ತದೆ? 3x plus y 9 plus 1 10 equal to 0. This is the equation of the line. So this is similar to the previous one. Previous problem alli line is parallel to another line anta kottidru. So ee line ಗೆ ಏನು ಸ್ಲೋಪ್ ತಗೊಂಡಿದ್ದೀರಿ ಅದೇ ಸ್ಲೋಪ್ ಅನ್ನು ನೀವು ರಿಕ್ವೈರ್ಡ್ ಲೈನ್ ಗೆ ತಕೊಳ್ಳಿಕ್ಕೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಅನದರ್ ಲೈನ್ ಅಂತ ಕೊಟ್ಟಿರೋ ಕಾರಣ ಈ ಲೈನ್ ಇದು ಸ್ಲೋಪ್ ಫೈಂಡ್ ಔಟ್ ಮಾಡಿ, ಪರ್ಪೆಂಡಿಕ್ಯುಲರ್ ಇರುವಾಗ ನೀವು ಸೆಕೆಂಡ್ ಲೈನ್ ಇದು ಹೇಗೆ ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡುದು ಆ ಫಾರ್ಮುಲಾ ಯೂಸ್ ಮಾಡಿ ಸ್ಲೋಪ್ ಅನ್ನು ಫೈಂಡ್ ಔಟ್ ಮಾಡಬೇಕು ರಿಕ್ವೈರ್ಡ್ ಲೈನ್ ಇದು. ಸೊ ರಿಕ್ವೈರ್ಡ್ ಲೈನ್ ಇದು ಸ್ಲೋಪ್ ಸಿಕ್ಕಿದ ನಂತರ ಆ ಸ್ಲೋಪ್ ಮತ್ತೆ ಪಾಯಿಂಟ್ ಅನ್ನು ಯೂಸ್ ಮಾಡಿ ಲೈನ್ ಇದು ಇಕ್ವೇಶನ್ ಅನ್ನು ಬರೀಬೇಕು. So to work out next type of problems, you need to remember one formula. ಅದು ಫಾರ್ಮುಲಾ ಯಾವ್ದು ಹೇಳಿದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಕರೀತೇವೆ ನಾವು. ಮಿಡ್ ಪಾಯಿಂಟ್ ಅನ್ನು ಯೂಸ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ. ಯಾವುದೇ ಲೈನ್ ಇದ್ದು ಎಂಡ್ ಪಾಯಿಂಟ್ಸ್ ಕೊಟ್ಟಿರುವಾಗ ಅದರ ಮಿಡ್ ಪಾಯಿಂಟ್ ಯಾವುದು ಅಂತ ಫೈಂಡ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ. ಈಗ ಸೇ ದಿಸ್ ಇಸ್ ಅ ಲೈನ್, ಯು ಆರ್ ಗಿವನ್ ಅ ಲೈನ್. ಓಕೆ, ಇದರದ್ದು ಎಂಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಿಮಗೆ. ಎಂಡ್ ಪಾಯಿಂಟ್ಸ್ ನಾನು ಬರೀತೇನೆ. ಈ ಪಾಯಿಂಟ್ x1 y1 ಅಂತ ಇರ್ಲಿ, ಈ ಎಂಡ್ ಪಾಯಿಂಟ್ x2 y2 ಅಂತ ಇರ್ಲಿ. ಆಗ ಇದರ ಮಿಡಲ್ ಪಾಯಿಂಟ್, ಈ ಲೈನ್ ಇದು ಮಿಡಲ್ ಪಾಯಿಂಟ್ ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ. ದಿಸ್ ಇಸ್ ಅ ಮಿಡ್ ಪಾಯಿಂಟ್. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? The midpoint formula is, write down this formula.
ಎಂಡ್ ಪಾಯಿಂಟ್ಸ್ x1 y1 x2 y2 ಆಗಿದ್ರೆ ಮಿಡ್ ಪಾಯಿಂಟ್ x1 plus x2 y2 ಆಗ್ತದೆ, y1 plus y2 ಆಗ್ತದೆ. ಇದು ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್. ಸೊ ಎರಡು x ಕೋಆರ್ಡಿನೇಟ್ಸ್ ಅನ್ನು ಆಡ್ ಮಾಡಿ by 2 ಮಾಡುದು, ಮತ್ತೆ ಎರಡು y ಕೋಆರ್ಡಿನೇಟ್ಸ್ ಅನ್ನು ಆಡ್ ಮಾಡಿ by 2 ಮಾಡಿದ್ರೆ ನಮಗೆ ಮಿಡ್ ಪಾಯಿಂಟ್ ಇದು ಕೋಆರ್ಡಿನೇಟ್ಸ್ ಸಿಗ್ತದೆ. ಸೊ ಯು ನೀಡ್ ದಿಸ್ ಫಾರ್ಮುಲಾ ಟು ವರ್ಕ್ ಔಟ್ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್. This is a problem related to midpoint formula. Now read the question properly. Find the equation of the perpendicular bisector. Perpendicular agi bisect ಮಾಡುವಂತಹ ಲೈನ್ ಇದ್ದು equation find ಮಾಡಿ ಅಂತ ಹೇಳಿದ್ದಾರೆ. ಯಾವುದನ್ನು perpendicular ಆಗಿ bisect ಮಾಡ್ತಾ ಇದೆ? It's bisecting the line joining these 2 points. So ಈ ಎರಡು ಪಾಯಿಂಟ್ಸ್ ಅನ್ನು ಜಾಯಿನ್ ಮಾಡುವ ಲೈನ್ ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನಾವು ಫೈಂಡ್ ಮಾಡಬೇಕು. ಸೊ ಈ ಪಾಯಿಂಟ್ಸ್ ನಾನು ಹೀಗೆ ಗುರುತಿಸಿದ್ರೆ 2, 4 and 6, -2. Say they are here. 2, 4 is the point. 6, -2 ಇಲ್ಲಿದೆ. ಸೊ ಈ ಲೈನ್ ಅನ್ನು ಪರ್ಪೆಂಡಿಕ್ಯುಲರ್ ಆಗಿ ಕರೆಕ್ಟ್ ಆಗಿ ಅರ್ಧ ಮಾಡುವಂತಹ ಲೈನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಪರ್ಪೆಂಡಿಕ್ಯುಲರ್ ಆಗಿ ಈಕ್ವಲ್ ಡಿವೈಡ್ ಮಾಡಬೇಕು. ಹೀಗಿರ್ತದೆ ಲೈನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. So this is your perpendicular bisector. This line is called as perpendicular bisector. I hope the meaning is clear. ಈ ಪಾಯಿಂಟ್ಸ್ ಅನ್ನು ಜಾಯಿನ್ ಮಾಡುವ ಲೈನ್ ಅನ್ನು ಪರ್ಪೆಂಡಿಕ್ಯುಲರ್ ಆಗಿ ಸರಿ ಅರ್ಧ ಭಾಗ ಮಾಡುವಂತಹ ಲೈನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗ್ತದೆ. ಸೊ ಈ ಲೈನ್ ಇದು ಇಕ್ವೇಶನ್ ಅನ್ನು ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದು ಇಕ್ವೇಶನ್ ಫೈಂಡ್ ಮಾಡ್ಬೇಕು. ನಾವು ಒನ್ ಥಿಂಗ್ ಇಟ್ಸ್ ವೆರಿ ಕ್ಲಿಯರ್ ದಟ್ ಬೈಸೆಕ್ಟರ್ ಅಂತ ಆಗಿರುವ ಕಾರಣ ಈ ಪಾಯಿಂಟ್ ಮಿಡ್ ಪಾಯಿಂಟ್ ಆಗ್ತದೆ. ದಿಸ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದಿಸ್ ಲೈನ್. ಸೊ ಮಿಡ್ ಪಾಯಿಂಟ್ ನಮ್ಗೆ ಫೈಂಡ್ ಮಾಡ್ಲಿಕ್ಕೆ ಗೊತ್ತಿದೆ ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ಸೊ ಲೆಟ್ ಅಸ್ ಫೈಂಡ್ ದ ಮಿಡ್ ಪಾಯಿಂಟ್. Midpoint of the line with end points 2, 4 and 6, -2 is midpoint. ಹೇಗೆ ಫೈಂಡ್ ಔಟ್ ಮಾಡುದು? ಎರಡು x ಕೋಆರ್ಡಿನೇಟ್ ಅನ್ನು ಆಡ್ ಮಾಡಿ by 2 ಮಾಡುದು, x1 plus x2 by 2, y ಕೋಆರ್ಡಿನೇಟ್ಸ್ ಅನ್ನು ಆಡ್ ಮಾಡಿ by 2 ಮಾಡುದು. ಸಾಗ ಪಾಯಿಂಟ್ ಏನಾಗ್ತದೆ? ಫಸ್ಟ್ ಕೋಆರ್ಡಿನೇಟ್ 8 by 2 ಅಂದ್ರೆ 4, ಸೆಕೆಂಡ್ ಕೋಆರ್ಡಿನೇಟ್ 2 by 2 ಅಂದ್ರೆ 1, 4, 1 ಆಗ್ತದೆ ಮಿಡ್ ಪಾಯಿಂಟ್. ಈ ಪಾಯಿಂಟ್ 4, 1 ಆಯ್ತು. ಓಕೆ, ಸೊ ಈಗ ನೋಡಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫೈಂಡ್ ಮಾಡ್ಲಿಕ್ಕೆ, ಇಕ್ವೇಶನ್ ಫೈಂಡ್ ಮಾಡ್ಲಿಕ್ಕೆ ನಮ್ಗೆ ಒಂದು ಪಾಯಿಂಟ್ ಸಿಕ್ಕಿತ್ತು. ಇನ್ನೇನು ಫೈಂಡ್ ಔಟ್ ಮಾಡ್ಬೋದು ನಾವು ಇಕ್ವೇಶನ್ ಫೈಂಡ್ ಮಾಡ್ಬೇಕಾದ್ರೆ? ಈ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿರುವ ಕಾರಣ ನಾವು ಸ್ಲೋಪ್ಸ್ ಅನ್ನು ರಿಲೇಟ್ ಮಾಡಬಹುದು. ಈ ಲೈನ್ ಇದು ಎಂಡ್ ಪಾಯಿಂಟ್ಸ್ ಕೊಟ್ಟಿರುವ ಕಾರಣ, ಎರಡು ಪಾಯಿಂಟ್ಸ್ ಕೊಟ್ಟಿರುವ ಕಾರಣ, ಎರಡು ಪಾಯಿಂಟ್ಸ್ ಕೊಟ್ಟಾಗ ನಾವು ಈ ಲೈನ್ ಇದು ಸ್ಲೋಪ್ ಫೈಂಡ್ ಔಟ್ ಮಾಡಬಹುದು. ಈ ಲೈನ್ ಇದು ಸ್ಲೋಪ್ ಗೊತ್ತಾದ್ರೆ ಈ ಲೈನ್ ಇದು ಸ್ಲೋಪ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಯಾಕೆಂದ್ರೆ ಲೈನ್ಸ್ ಪರ್ಪೆಂಡಿಕ್ಯುಲರ್ ಇರುವಾಗ ಸ್ಲೋಪ್ಸ್ ಅನ್ನು ರಿಲೇಟ್ ಮಾಡುದು ಹೇಗೆ ಅಂತ ನಮ್ಗೆ ಗೊತ್ತಿದೆ. ಸೊ ಫಸ್ಟ್ ನಾವು ಈ ಲೈನ್ ಸ್ಲೋಪ್ ಫೈಂಡ್ ಔಟ್ ಮಾಡುವ, ಯಾಕಂದ್ರೆ ಈ ಲೈನ್ ಮೇಲೆ ಇರೋ ಎರಡು ಪಾಯಿಂಟ್ಸ್ ನಮ್ಗೆ ಗೊತ್ತಿದೆ. ಸ್ಲೋಪ್ ಆಫ್ ದ ಲೈನ್ ಜಾಯಿನಿಂಗ್ 2, 4 and 6, 2 is. ಸೊ ಈ ಲೈನ್ ಇದು ಸ್ಲೋಪ್ ಈಗ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಎರಡು ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡುದು? y2 minus y1 divided by x2 minus x1. ಈ ಫಾರ್ಮುಲಾ ಸ್ಲೋಪ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತ ಫಾರ್ಮುಲಾ ಇದು. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ y2 minus y1 divided by x2 minus x1. So it's minus 6 divided by 4 ಅಂದ್ರೆ 2, 3 ಸಲ 2 ಸಲ. ಸೊ -3/2 is the slope. ಈಗ ನನ್ಗೆ ಬೇಕಾಗಿರೋದು ಈ ಲೈನ್ ಇದು ಸ್ಲೋಪ್ ಅಲ್ಲ,
ಈ ಲೈನ್ ಇದು ಸ್ಲೋಪ್ ಬೇಕಿರೋದು. ಸೊ ಈ ಲೈನ್ ಇದು ಸ್ಲೋಪ್ ಯೂಸ್ ಮಾಡಿ ನಾನು ಇನ್ನೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದು ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. Therefore, slope of the perpendicular bisector is. ಹೇಗೆ ಫೈಂಡ್ ಔಟ್ ಮಾಡುದು? ಈ ಲೈನಿಗೆ ಫಸ್ಟ್ ಲೈನಿಗೆ ಪರ್ಪೆಂಡಿಕ್ಯುಲರ್ ಅಲ್ವಾ, ಸೊ ಸೆಕೆಂಡ್ ಲೈನ್ ಇದು ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡುದು? m2 is equal to minus 1 by m1. So minus 1 by first line ಇದು ಸ್ಲೋಪ್ minus 3 by 2. ಈಗ ಏನಾಗ್ತದೆ ನೋಡಿ, ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಆಗ್ತದೆ, 3 by 2 reciprocal ಆಗ್ತದೆ, so it becomes 2 by 3. So plus 2 by 3 is the slope of the perpendicular bisector. Now look at this diagram. ಈ perpendicular bisector ಇದು ಸ್ಲೋಪ್ ಗೊತ್ತಿದೆ, ಮತ್ತೆ perpendicular bisector ಈ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆ ಅಂತ ಗೊತ್ತಿದೆ. Slope you know the point, you can find the equation. Okay, now let us find the equation of the perpendicular bisector. Equation of the perpendicular bisector. ನಮಗೆ ಕ್ವೆಶ್ಚನ್ ಅಲ್ಲಿ ಕೇಳಿರೋದು ಅದೇ, find the equation of the perpendicular bisector. So ಈಗ perpendicular bisector ಇದು ಸ್ಲೋಪ್ ಗೊತ್ತಿದೆ ನಮಗೆ 2 by 3, ಮತ್ತೆ perpendicular bisector ಈ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆ ಅಂತ ಗೊತ್ತಿದೆ. So let us use slope point form. Y minus y1 equal to 2 by 3 x minus 4. Cross multiply 3. ಎರಡು ನಂಬರ್ಸ್ ಅನ್ನು ಒಳಗೆ ಮಲ್ಟಿಪ್ಲೈ ಮಾಡಿ ಬ್ರಾಕೆಟ್ ಕ್ಲಿಯರ್ ಮಾಡಿ, ಟರ್ಮ್ಸ್ ಅನ್ನು ರೀಅರೇಂಜ್ ಮಾಡಿ, ನಾನು ಇಲ್ಲಿರುವ ಟರ್ಮ್ಸ್ ಅನ್ನು ಈಚೆ ಶಿಫ್ಟ್ ಮಾಡ್ತೇನೆ. minus 3y plus 3. ಸೊ ಈಗ ಏನಾಗ್ತದೆ ಇಕ್ವೇಶನ್? 2x minus 3y minus 8 plus 3 ಅಂದ್ರೆ minus 5. That's equal to 0. This is the equation of the perpendicular bisector. ಈ ಲೈನ್ ಇದು ಇಕ್ವೇಶನ್ ಇಷ್ಟು, 2x minus 3y minus 5 equal to 0. This is how you find the equation of the perpendicular bisector. Now look at this question. See what is asked in the question. Find the equation of the median of a triangle passing through vertex A. So triangle is the vertices, point A, point B, point C ಅಂತ ಇದೆ. ಈ ಪಾಯಿಂಟ್ A ಮೂಲಕ ಪಾಸ್ ಆಗುವ ಟ್ರಯಾಂಗಲ್ ಇದು ಮೀಡಿಯನ್ ಇದು ಇಕ್ವೇಶನ್ ನಾವು ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಮೀಡಿಯನ್ ಅಂದ್ರೆ ಏನು? ಮೀಡಿಯನ್ ಅಂದ್ರೆ ಟ್ರಯಾಂಗಲ್ ಇದು ಯಾವುದೇ ವರ್ಟೆಕ್ಸ್ ಅನ್ನು ಅದರ ಅಪೋಸಿಟ್ ಸೈಡ್ ಇದ್ದು ಮಿಡ್ ಪಾಯಿಂಟ್ ಗೆ ಜಾಯಿನ್ ಮಾಡುವಂತಹ ಲೈನ್. ಈ ಲೈನ್ ಇದು ಎ ಮೂಲಕ ಪಾಸ್ ಆಗುವ ವರ್ಟೆಕ್ಸ್. ಬಿ ಅನ್ನು ಅದರ ಅಪೋಸಿಟ್ ಸೈಡ್ ಇದು ಮಿಡ್ ಪಾಯಿಂಟ್ ಗೆ ಜಾಯಿನ್ ಮಾಡುವ ಲೈನ್ ಇಲ್ಲಿ ಇರ್ತದೆ, ಬಿ ಮೂಲಕ ಪಾಸ್ ಆಗುವ ಮೀಡಿಯನ್. ಸಿ ಮೂಲಕ ಪಾಸ್ ಆಗುವ ಮೀಡಿಯನ್ ಅಂದ್ರೆ ಸಿ ಅನ್ನು ಅದರ ಅಪೋಸಿಟ್ ಸೈಡ್ ಇದು ಮಿಡ್ ಪಾಯಿಂಟ್ ಗೆ ಜಾಯಿನ್ ಮಾಡುವ ಲೈನ್ ಸಿ ಮೂಲಕ ಪಾಸ್ ಆಗುವ ಮೀಡಿಯನ್ ಆಗ್ತದೆ. ಸೊ ಈ ತರ ಟ್ರಯಾಂಗಲ್ ಅಲ್ಲಿ 3 ಮೀಡಿಯನ್ ಇರ್ತದೆ. ಬಟ್ ನಮ್ಗೆ ಫೈಂಡ್ ಮಾಡ್ಲಿಕ್ಕೆ ಹೇಳಿರುವುದು ವರ್ಟೆಕ್ಸ್ ಎ ಮೂಲಕ ಪಾಸ್ ಆಗುವ ಮೀಡಿಯನ್. ಅಂದ್ರೆ ವರ್ಟೆಕ್ಸ್ ಎ ಅನ್ನು ಅದರ ಅಪೋಸಿಟ್ ಸೈಡ್ ಅಂದ್ರೆ ಬಿ ಸಿದು ಮಿಡ್ ಪಾಯಿಂಟ್ ಗೆ ಜಾಯಿನ್ ಮಾಡುವ ಲೈನ್ ಎ ಮೂಲಕ ಪಾಸ್ ಆಗುವ ಮೀಡಿಯನ್. ಸೊ ಇದು ಮೀಡಿಯನ್. ಈ ಲೈನ್ ಇದು ಇಕ್ವೇಶನ್ ನಾವು ಫೈಂಡ್ ಮಾಡ್ಲಿಕ್ಕೆ. ಓಕೆ, ಈಗ ಎದು ವರ್ಟಿಸಸ್ ಕೊಟ್ಟಿದ್ದಾರೆ 2, -1. ಬಿ coordinates ಕೊಟ್ಟಿದ್ದಾರೆ 4, 2. ಸಿ 2, -2. ಈಗ ಮೀಡಿಯನ್ ಫೈಂಡ್ ಮಾಡ್ಲಿಕ್ಕೆ ಅಗತ್ಯ ಇರುವ ಒಂದು ಪಾಯಿಂಟ್ ಸಿಕ್ಕಿದೆ. ಓಕೆ, ಮತ್ತೆ ಮೀಡಿಯನ್ ಅಂದ್ರೆ ನಮ್ಗೆ ಏನು ಅಂತ ಗೊತ್ತಿದೆ, ವರ್ಟೆಕ್ಸ್ ಅನ್ನು ಅಪೋಸಿಟ್ ಸೈಡ್ ಇದು ಮಿಡ್ ಪಾಯಿಂಟ್ ಗೆ ಜಾಯಿನ್ ಮಾಡುವ ಲೈನ್. ಸೊ ಇದು ಮಿಡ್ ಪಾಯಿಂಟ್. So we can find the coordinates of this midpoint using midpoint formula because we know the end points. So ಈ midpoint ಅನ್ನು ನಾನು D ಅಂತ ಹೆಸರು ಕೊಡ್ತೇನೆ. Let us find out this D using midpoint formula. So ಈ ಪಾಯಿಂಟ್ ಗೊತ್ತಾಗ್ತದೆ ನಮಗೆ, ಈ ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಎರಡು ಪಾಯಿಂಟ್ ಗೊತ್ತಿರುವಾಗ ಈ ಲೈನ್ ಇಕ್ವೇಶನ್ ಅನ್ನು ನಾನು 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ಈಗ ಫಸ್ಟ್ ನನ್ಗೆ ಇರುವ ಕೆಲಸ
ಪಾಯಿಂಟ್ ಡಿ ಅನ್ನು ಫೈಂಡ್ ಮಾಡುದು, ಬಿಕಾಸ್ ಐ ನೀಡ್ 2 points to find the equation of the median. Okay, so let us write D is the midpoint of the line BC. Therefore, using midpoint formula, let us find the coordinates of D. Midpoint formula use ಮಾಡಿ ಹೇಗೆ D ಬರೆಯುವುದು? X coordinates add ಮಾಡಿ by 2 ಮಾಡಿ, Y coordinates add ಮಾಡಿ by 2 ಮಾಡಿ, midpoint coordinates ಸಿಗ್ತದೆ. So it's 3, 0 ಆಗ್ತದೆ. So D the coordinates ನಮಗೆ ಸಿಕ್ಕಿತು 3, 0. Okay, now ಈಗ ನೋಡಿ ಈ ಲೈನ್ ಏಡಿದು ಮೀಡಿಯನ್ ನಮಗೆ ಫೈಂಡ್, ಏಡಿ ಅಂದ್ರೆ ಮೀಡಿಯನ್, ಏಡಿದು ಇಕ್ವೇಶನ್ ಫೈಂಡ್ ಮಾಡಲಿಕ್ಕೆ ಇರೋದು. ಏಡಿ ಮೇಲೆ ಇರುವ 2 ಪಾಯಿಂಟ್ಸ್ ಗೊತ್ತಿದೆ, 2 ಪಾಯಿಂಟ್ಸ್ ಗೊತ್ತಿರುವಾಗ ನಾವು ಇಕ್ವೇಶನ್ ಬರೀಬಹುದು. ಬರೀರಿ. ಸಿನ್ಸ್ ಮೀಡಿಯನ್ AD is passing through the points 2, -1 and 3, 0. Its equation is 2 points ಗೊತ್ತಿರುವಾಗ ಹೇಗೆ equation find ಮಾಡುದು? 2 point form. ಇದು form. ಈಗ ನೋಡಿ, ಈಗ ನೀವು x1 y1 ಅಂತ ತಗೊಳ್ಳಿಕ್ಕಿರೋದು ಈ 2 ಪಾಯಿಂಟ್ಸ್ ಅನ್ನು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. x1 y1 ಪಾಯಿಂಟ್ ಲೈನ್ ಗೆ ರಿಲೇಟ್ ಆಗಿರೋ ಪಾಯಿಂಟ್ಸ್ ಅಂತ ತಗೊಳ್ಬೇಕು ನೀವು. ಯಾವ್ದಾದ್ರು ಪಾಯಿಂಟ್ಸ್ ತಗೊಳ್ಳಿಕ್ಕೆ ಆಗುದಿಲ್ಲ. x2 y2 ಅಂದ್ರೆ ಲೈನ್ ಗೆ ರಿಲೇಟ್ ಆಗಿರುವ ಸೆಕೆಂಡ್ ಪಾಯಿಂಟ್. ಇದು ಲೈನ್ ಮೂಲಕ ಪಾಸ್ ಆಗುವ ಫಸ್ಟ್ ಪಾಯಿಂಟ್, ಇದು ಲೈನ್ ಮೂಲಕ ಪಾಸ್ ಆಗುವ ಸೆಕೆಂಡ್ ಪಾಯಿಂಟ್. ಅದನ್ನೇ x1 y1 x2 y2 ಅಂತ ತಗೊಳ್ಬೇಕು ಈ ಫಾರ್ಮುಲಾ ಕನ್ಸಿಡರ್ ಮಾಡುವಾಗ. Substitute. This is x1, this is y1, this is x2, this is y2. Simplify. It's y plus 1 equal to x minus 2. When you rearrange, this is the equation of the median x minus y. Minus 2 minus 1 and then minus 3 after that. E line is AD line is equation, median is equation, x minus y minus 3 equal to 0. Okay, so this is our next problem. Find the angle between the two lines. ಎರಡು ಲೈನ್ಸ್ ಕೊಟ್ಟಿದ್ದಾರೆ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರುವಂತ ಲೈನ್. ಈ ಎರಡು ಲೈನ್ಸ್ ಒಂದಕ್ಕೊಂದು ಎಷ್ಟು ಡಿಗ್ರಿ ಆಂಗಲ್ ಅಲ್ಲಿ ಇನ್ಕ್ಲೈನ್ ಆಗಿದೆ, ಈ ಆಂಗಲ್ ಅನ್ನು ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಫೈಂಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, which I have given in the beginning of this chapter. So angle between the line find ಮಾಡ್ಲಿಕ್ಕೆ ಇರುವ ಫಾರ್ಮುಲಾ ಇದು. tan theta is equal to m1 minus m2 divided by 1 plus m1 into m2, absolute value of this. So angle between the lines find ಮಾಡ್ಬೇಕಿದ್ರೆ ನಮಗೆ m1 ಮತ್ತೆ m2 ಗೊತ್ತಿರಬೇಕು. m1 ಅಂದ್ರೆ ಏನು? ಸ್ಲೋಪ್ ಆಫ್ ದ ಫಸ್ಟ್ ಲೈನ್. ಫಸ್ಟ್ ಲೈನ್ ಇದ್ದು ಸ್ಲೋಪ್. m2 ಅಂದ್ರೆ ಏನು? ಸ್ಲೋಪ್ ಆಫ್ ದ ಸೆಕೆಂಡ್ ಲೈನ್. ಸೊ ಎರಡು ಲೈನ್ ಇದ್ದು ಇಕ್ವೇಶನ್ ಕೊಟ್ಟಿರುವಾಗ ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡುದು ಅಂತ ನಮ್ಗೆ ಗೊತ್ತಿದೆ. ಸೊ ಲೆಟ್ us find out slope of first line. m1 is equal to, equation ಕೊಟ್ಟಾಗ ಸ್ಲೋಪ್ ಮಾಡ್ಲಿಕ್ಕೆ ಫಾರ್ಮುಲಾ ಇದು. ಫಸ್ಟ್ ಲೈನ್ ಅನ್ನು ನೋಡಿ,
A ಯಾವುದು B ಯಾವುದು ಅಂತ ಬರೆಯಿರಿ. Minus A ಅಂದ್ರೆ 7, B ಅಂದ್ರೆ -4. 7/4 is the slope of first line. ಅದೇ ರೀತಿ slope of the second line. M2. So second line ಇದು ಕೂಡ equation ಕೊಟ್ಟಿದ್ದಾರೆ. ಅದರಿಂದ slope ಬರೀಲಿಕ್ಕೆ ಫಾರ್ಮುಲಾ ಸೇಮ್ -A/B. ಮೈನಸ್ ಈಗ ಸೆಕೆಂಡ್ ಲೈನ್ ಅನ್ನು ನೋಡಿಕೊಂಡು A ಯಾವುದು B ಯಾವುದು, ಸೆಕೆಂಡ್ ಲೈನ್ ಅಲ್ಲಿ A ಯಾವುದು, ಸೆಕೆಂಡ್ ಲೈನ್ ಅಲ್ಲಿ B ಯಾವುದು ಅಂತ ಬರೀರಿ. 3/11. ಸೊ M1 ಮತ್ತೆ M2 ಸಿಕ್ಕಿದ ನಂತರ tan ಥೀಟಾ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಟು ಕ್ಯಾಲ್ಕುಲೇಟ್ ಥೀಟಾ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುದು. M1 ಅಂದ್ರೆ 7/4 ಮೈನಸ್ M2 ಅಂದ್ರೆ 3/11 1 ಪ್ಲಸ್ M1 into M2. Simplify. Go on simplifying. See, ಇಲ್ಲಿ LCM ತಗೊಳ್ಬೇಕು ನೀವು. 4 ಮತ್ತೆ 11 ಇದು LCM 44. So ಇದು 77 minus 12. Denominator ಅಲ್ಲಿ multiplication ನೀವು first ಮಾಡಬೇಕು. Remember. So ಇದು multiply ಮಾಡೋದನ್ನು first ಮಾಡಿ. ಸೊ ಮೇಲೆ 65 ಆಗ್ತದೆ. ಡಿನಾಮಿನೇಟರ್ ಅಲ್ಲಿ ಇಲ್ಲಿ ಪುನಃ ಅಡಿಷನ್ ಇದೆ, ಅಡಿಷನ್ ಆಫ್ ಫ್ರಾಕ್ಷನ್. ಸೊ ಪುನಃ ಎಲ್ಸಿಎಂ ತಗೊಳ್ಬೇಕು ನೀವು. ಎಲ್ಸಿಎಂ ತಗೊಳ್ಳುವಾಗ ನ್ಯೂಮರೇಟರ್ 44 ಪ್ಲಸ್ 21 ಆಗ್ತದೆ. ಸೊ ಇಟ್ ವಿಲ್ ಬಿ 65/44 ಡಿವೈಡೆಡ್ ಬೈ ಇದು ಏನಾಯ್ತು, ಇದು ಕೂಡ 65/44 ಅಂದ್ರೆ ಕ್ಯಾನ್ಸಲ್ ಆಗ್ತದೆ. This cancels. So absolute value of 1 cancel ಆಗಿ 1 ಉಳಿತದೆ. Absolute value ಅಂದ್ರೆ ಇಲ್ಲಿ vertical lines ಹಾಕಿದೀವಲ್ವಾ, ಅದರ ಅರ್ಥ absolute value ಅಂದ್ರೆ ಪಾಸಿಟಿವ್ ಇದ್ರು ನೆಗೆಟಿವ್ ಇದ್ರು ಸೈನ್ ಅನ್ನು ನೆಗ್ಲೆಕ್ಟ್ ಮಾಡಿ ಬರೀ ನಂಬರ್ ಬರೀರಿ ಅಂತ ಅರ್ಥ. ಸೊ absolute value of 1 ಅಂದ್ರೆ ಬರೀ 1 ಬರಿಬೇಕು. ಸೊ tan ಥೀಟಾ ಅಂದ್ರೆ 1 ಅಂತ ಆಯ್ತು. ಬಟ್ ನಮ್ಗೆ ಬೇಕಿರೋದು ಥೀಟಾದು ವ್ಯಾಲ್ಯೂ. ಥೀಟಾದ ವ್ಯಾಲ್ಯೂ ಅನ್ನು ನಾವು ಹೀಗೆ ಬರೆಯುದು, ಟ್ಯಾನ್ ಅನ್ನು ಈಚೆ ಶಿಫ್ಟ್ ಮಾಡಿ ಬರೆಯುದು. ಟ್ಯಾನ್ ಇನ್ವರ್ಸ್ 1. ಈಗ ಟ್ಯಾನ್ ಇನ್ವರ್ಸ್ 1 ಅಂದ್ರೆ ಏನ್ ಅರ್ಥ ಹೇಳಿದ್ರೆ, ಟ್ಯಾನ್ ಯಾವ ಆಂಗಲಿಗೆ ಟ್ಯಾನ್ ಇದ್ದು ವ್ಯಾಲ್ಯೂ, ಯಾವ ಆಂಗಲಿಗೆ ಟ್ಯಾನ್ ಫಂಕ್ಷನ್ ಇದ್ದು ವ್ಯಾಲ್ಯೂ 1 ಆಗ್ತದೆ ಅದು ನಮ್ಗೆ ಗೊತ್ತಿದೆ ಅಲ್ವಾ. ಟ್ಯಾನ್ 45ಗೆ ಯಾವಾಗ್ಲೂ ವ್ಯಾಲ್ಯೂ 1. ಟ್ಯಾನ್ 45 ಇದು ವ್ಯಾಲ್ಯೂ 1. ಸೊ ಆಂಗಲ್ ಇಲ್ಲಿ ಇರುವುದು 45 ಆಗ್ಬೇಕು. ಟ್ಯಾನ್ ಇನ್ವರ್ಸ್ 1 ಅಂದ್ರೆ 45 ಅಂತ ಅರ್ಥ. ಟ್ಯಾನ್ ಇನ್ವರ್ಸ್ 1 is 45 ಡಿಗ್ರಿ. ಸೊ ಇಷ್ಟು ಥಿಂಕ್ ಮಾಡ್ಬೇಕು ನೀವು. ಟ್ಯಾನ್ ಇನ್ವರ್ಸ್ 1 ಅಂದ್ರೆ ಟ್ಯಾನ್ ಫಂಕ್ಷನ್ ಯಾವ ಆಂಗಲ್ ಗೆ 1 ಆಗ್ತದೆ ಆ ಆನ್ಸರ್ ಅನ್ನು ಇಲ್ಲಿ ಬರೀಲಿಕ್ಕೆ. ಸೊ ಟ್ಯಾನ್ ಫಂಕ್ಷನ್ 45 ಡಿಗ್ರಿಗೆ 1 ಆಗುದು. ಸೊ ನೀವು ಟ್ಯಾನ್ ಇನ್ವರ್ಸ್ 1 45 ಅಂತ ಬರೀಬೇಕು. ಸೊ ವಿ ಹ್ಯಾವ್ ಗಾಟ್ ದ angle between the lines 45 degree ಅಂತ ಬಂತು. This is how you find out the angle between the two lines. So this is enough for today. In the next class, we are going to we are going to learn one more unit of your engineering maths syllabus. So thank you. Have a nice day. Keep learning.